ಏಕಮೇವ ದ್ವಿತೀಯಂ. ಇನ್ನು ಕಟಕ ರಾಶಿಗೆ ಈ ಗುರು ಶನಿ ರಾಹುಕೇತುಗಳ ಒಂದು ಗ್ರಹ ಸ್ಥಿತಿಯನ್ನ ಕರ್ಕಾಟಕ ರಾಶಿಯಿಂದ ನಾವು ನೋಡಿದಾಗ ಸದ್ಯಕ್ಕೆ ಗುರು ದಶಮ ಸ್ಥಾನದಲ್ಲಿ ಇದ್ದಾನೆ. ಗುರು ದಶಮ ಸ್ಥಾನದಲ್ಲಿ ಇತ್ತು ಅಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಗುರುವಿಗೆ ದಶಮ ಸ್ಥಾನದಲ್ಲಿ ಇತ್ತು ಅಂದ್ರೆ ಅನಾರೋಗ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಗೋಚಾರದಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು. ಹಾಗಾಗಿ ಅನಾರೋಗ್ಯವನ್ನು ದಾಟಬೇಕು ಅಂದ್ರೆ ಸರಿಯಾದಂತಹ ಆಹಾರ ಪದ್ಧತಿಯನ್ನ ಇಟ್ಕೋಬೇಕಾಗತ್ತೆ ಅವರು. ಅದೇ ರೀತಿಯಲ್ಲಿ ಸ್ಥಾನಚ್ಯುತಿ, ಕೆಲಸದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ವೃಥಾ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂತಹದ್ದು, ವಿದ್ಯಾರ್ಥಿಗಳಿಗೆ ಹಿನ್ನಡೆ ಉಂಟಾಗ್ತಕ್ಕಂತಹದ್ದು ಎಲ್ಲ ಕಾಣಬಹುದು. ಇನ್ನು ಗುರು ವೃಷಭ ರಾಶಿಗೆ ಬಂದಾಗ ಅಂದ್ರೆ ಮೇ 1 ಬರತಕ್ಕಂತಹದ್ದು, ಆಗ 11ನೇ ಸ್ಥಾನಕ್ಕೆ ಬರ್ತಾನೆ. ಅದರಿಂದ ಎಲ್ಲ ರೀತಿಯ ಅನುಕೂಲಗಳು ಉಂಟಾಗುತ್ತೆ. ಅವರಿಗೆ ಧನ ಲಾಭ ಉಂಟಾಗುತ್ತೆ, ವಿವಾಹದ ಒಂದು ಆಕಾಂಕ್ಷೆ ಇದ್ದವರಿಗೆ ವಿವಾಹ ಉಂಟಾಗುತ್ತೆ, ಆರೋಗ್ಯದಲ್ಲಿ ಪ್ರಗತಿಯನ್ನು ಕಾಣಬಹುದು, ಮತ್ತೆ ಇನ್ಕ್ರಿಮೆಂಟ್ಸ್ ಬರುತ್ತೆ, ಮತ್ತೆ ಅವರಿಗೆ ಇನ್ನೂ ನೌಕರಿನಲ್ಲಿ ಬಡ್ತಿ ಉಂಟಾಗುತ್ತೆ, ಮತ್ತೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಉಂಟಾಗ್ತಕ್ಕಂತಹದ್ದು, ಮತ್ತೆ ಶತ್ರು ನಾಶ ಆಗ್ತಕ್ಕಂತಹದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಉಂಟಾಗ್ತಕ್ಕಂತಹದ್ದು, ಇವೆಲ್ಲ ಶುಭ ಫಲಗಳನ್ನ ಈ ಒಂದು ಕರ್ಕಾಟಕ ರಾಶಿಯವರು ಗುರುವಿನಿಂದ 2024ರಲ್ಲಿ ಕಾಣಬಹುದು. ಆದರೆ ಶನಿ ಅಷ್ಟಮದಲ್ಲಿದ್ದಾನೆ. ಇದು ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಅಷ್ಟಮ ಶನಿ ಇರತಕ್ಕಂತಹದ್ದು. ಅಷ್ಟಮ ಶನಿ ಇತ್ತು ಅಂದ್ರೆ ಎಲ್ಲ ರೀತಿಯ ತೊಂದರೆಗಳು ಅವರು ಅನುಸರಿಸಬೇಕಾಗತ್ತೆ ಅಥವಾ ಅನುಭವಿಸಬೇಕಾಗತ್ತೆ. ಅದೇ ರೀತಿಯಲ್ಲಿ ಕೆಲಸದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹದ್ದು, ಇಲ್ಲಾಂದ್ರೆ ಪ್ರಾಣಕ್ಕೆ ಅಪಾಯ ಉಂಟಾಗ್ತಕ್ಕಂತಹದ್ದು. ಅಷ್ಟಮ ಶನಿಯಿಂದ ವೆಹಿಕಲ್ ಆಕ್ಸಿಡೆಂಟ್ಸ್ ಅಂತೂ ಸಾಮಾನ್ಯವಾಗಿ ಆಗತ್ತೆ. ಬಹಳ ಎಚ್ಚರಿಕೆನೆಲ್ಲ, ಒಂದ್ಸತಿನೇ ಆಗ್ಬೇಕು ಅಂತ ಇಲ್ಲ, ಅಥವಾ ಒಂದ್ಸತಿ ಆದ್ರೆ ಮತ್ತೆ ಇನ್ನೊಂದ್ಸತಿ ಆಗ್ಬಾರ್ದು ಅಂತಿಲ್ಲ. ಆ ವರ್ಷದಲ್ಲಿ ಪದೇ ಪದೇ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ಈ ಅಷ್ಟಮ ಶನಿಯ ಒಂದು ವಿಚಾರವನ್ನು ನೋಡಿದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವೃಥಾ ಕಲಹ, ಬಂಧು ಮಿತ್ರದಲ್ಲಿ ಮನಸ್ತಾಪ, ಮತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಉಂಟಾಗ್ತಕ್ಕಂತಹದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂತಹದ್ದು. ಹಾಗಾಗಿ ಈ ಶನಿಯ ಒಂದು ಗ್ರಹಗತಿಯನ್ನು ನೋಡ್ತು ಅಂದ್ರೆ ಬಹಳ ಎಚ್ಚರಿಕೆಯಿಂದ 2024ರಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕಳಿಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಅದೇ ರೀತಿಯಲ್ಲಿ ಈ ರಾಹು 9ನೇ ಸ್ಥಾನದಲ್ಲಿ ಇರ್ತಕ್ಕಂತಹದ್ದು. ರಾಹು 9ನೇ ಸ್ಥಾನದಲ್ಲಿತ್ತು ಅಂದ್ರೆ ತಂದೆಗೆ, ಅಂದ್ರೆ ಕರ್ಕಾಟಕ ರಾಶಿಯವರ ತಂದೆಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ತೀರ್ಥಯಾತ್ರೆಯನ್ನ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಇರುತ್ತೆ ಅವರಿಗೆ. ಮತ್ತೆ ಜನಗಳಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಭಿನ್ನಾಭಿಪ್ರಾಯಗಳು, ಮತ್ತೆ ಬಂಧು ಮಿತ್ರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂತಹದ್ದು, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅಥವಾ ನಷ್ಟ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂತಹದ್ದು. ಸ್ವಲ್ಪ ತೊಡೆ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಅವರಿಗೆ. ಯಾಕೆಂದ್ರೆ 9ನೇ ಸ್ಥಾನ ಅನ್ನತಕ್ಕಂಥದ್ದು ಈ ಒಂದು ಜಂಘ ಅಂದ್ರೆ ತೊಡೆಯ ಭಾಗವನ್ನು ಸೂಚಿಸುತ್ತೆ. ಅದರಿಂದ ಅಲ್ಲಿ ಕೂಡ ನೋವು ಅಥವಾ ತೊಂದರೆ ಉಂಟಾಗ್ತಕ್ಕಂತಹದ್ದು. ಇನ್ನು ಕೇತು 3ನೇ ಮನೆಯಲ್ಲಿ ಇರ್ತಾನೆ. ಕೇತು 3ನೇ ಮನೆಯಲ್ಲಿ ಇತ್ತು ಅಂದ್ರೆ ಅನುಕೂಲ ಆಗತ್ತೆ, ಒಳ್ಳೆ ಫಲಗಳನ್ನ ಕರ್ಕಾಟಕ ರಾಶಿಯವರಿಗೆ ಸೂಚಿಸ್ತಾನೆ. ಅವರು ತಮ್ಮ ಸ್ವಶಕ್ತಿ ಸಾಮರ್ಥ್ಯದಿಂದ ಜೀವನದಲ್ಲಿ ಮೇಲ್ ಬರ್ತಕ್ಕಂಥದ್ದಿರುತ್ತೆ, ಪ್ರೋಗ್ರೆಸ್ ಆಗ್ತಕ್ಕಂಥದ್ದಿರುತ್ತೆ, ಮತ್ತೆ ಕೀರ್ತಿಯನ್ನು ಸಂಪಾದನೆ ಮಾಡ್ತಾರೆ. ಲಘು ಪ್ರಯಾಣಗಳು, ಶಾರ್ಟ್ ಜರ್ನೀಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಆಗ್ತಕ್ಕಂಥದ್ದು. ನೂತನ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿರ್ತಕ್ಕಂಥದ್ದು ಇನ್ನೊಂದು ಜೊತೆಗೆ ಹೊಸ ಬಿಸ್ನೆಸ್ ಅನ್ನ, ಸೈಡ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಅನುಕೂಲಕರವಾದಂತಹ ಒಂದು ಸ್ಥಿತಿ ಇರುತ್ತೆ. ಅದು ಮೇ ನಂತರ ನೀವು ಮಾಡ್ಕೊಳ್ತು ಅಂದ್ರೆ ಅನುಕೂಲ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಹೊಸ ಉದ್ಯೋಗವನ್ನ ಅಥವಾ ಉದ್ಯೋಗದ ಜೊತೆಗೆ ಹೊಸ ಸ್ವಂತ ಏನಾದ್ರು ವ್ಯಾಪಾರವನ್ನ ಮಾಡಬೇಕು ಅನ್ನೋದೇನಾದ್ರು ಮೈಂಡ್ ಅಲ್ಲಿ ಇತ್ತು ಅಂದ್ರೆ ಮೇಯಿಂದ ಆಚೆಗೆ ಅದನ್ನ ನೀವು ಪ್ರಯತ್ನ ಪಡಿ ಖಂಡಿತವಾಗ್ಲೂ. ಯಾಕಂದ್ರೆ ಮೇ ತನಕ ಗುರುವಿನ ಬಲಾನು ಇರೋದಿಲ್ಲ. ಅದರಿಂದ ಏಪ್ರಿಲ್ ಆದ್ಮೇಲೆ, ಅಂದ್ರೆ ಮೇಯಿಂದ ಗುರು ಬಲಾನು ಇರುತ್ತೆ. ಅದರಿಂದ ಅವಾಗ ಮಾಡ್ತು ಅಂದ್ರೆ ನೀವು ಸಕ್ಸಸ್ ಅನ್ನ ಕಾಣ್ತೀರಾ. ಹಾಗಾಗಿ ಈ ಒಂದು ಕೇತುವಿನಿಂದನೂ ಕೂಡ ಅನುಕೂಲ ಆಗ್ತಕ್ಕಂತಹದ್ದು ನಾವು ಕಾಣಬಹುದು. ಮುಖ್ಯವಾಗಿ ಈ ಕರ್ಕಾಟಕ ರಾಶಿಯವರು ಪರಿಹಾರವನ್ನು ಏನು ಮಾಡ್ಕೋಬೇಕು ಅಂದ್ರೆ ನವಗ್ರಹ ಶಾಂತಿಯ ಜೊತೆಗೆ ವಿಶೇಷವಾಗಿ ಏಪ್ರಿಲ್ ತನಕ ಗುರು ಚೆನ್ನಾಗಿಲ್ಲ, ಅದರಿಂದ ಗುರು ಶಾಂತಿಯನ್ನ, ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡಬೇಕು. ಸಾಧ್ಯ ಆದಷ್ಟು ಪ್ರತಿ ಶನಿವಾರ ನೀವು ಈಶ್ವರನ ದೇವಸ್ಥಾನಕ್ಕೋ, ವಿಷ್ಣುವಿನ ದೇವಸ್ಥಾನಕ್ಕೋ ಅಥವಾ ಆಂಜನೇಯನ ದೇವಸ್ಥಾನಕ್ಕೋ ಹೋಗ್ತಕ್ಕಂಥದ್ದು, ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು, ಇವೆಲ್ಲವನ್ನು ಮಾಡತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಬಹಳ ವಿಶೇಷ ಇದು.
ಈ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು. ಅದು ಏನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕಡೆ ಪಕ್ಷ ಒಂದು ಅರ್ಧ ಲೀಟರ್ 1 ಲೀಟರ್ ಎಳ್ಳೆಣ್ಣೆ ನಿಮ್ಮ ಕೈಲಿ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟೊಂದು ದೇವಸ್ಥಾನದಲ್ಲಿ ದೀಪ ಉದಿತಾನೆ ಇರುತ್ತೆ, ಅಖಂಡ ದೀಪಗಳು ಅಲ್ಲಿಗೆ ಹಾಕ್ತಕ್ಕಂಥದ್ದು. ಅದರಿಂದ ಎಷ್ಟೋ ನಿಮ್ಮ ಒಂದು ದುಷ್ಟ ಫಲಗಳು ನಾಶ ಆಗ್ತಕ್ಕಂಥದ್ದು ಇವೆಲ್ಲವೂ ಆಗುತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಒಂದು ಶನಿಯ ಶಾಂತಿ ಜೊತೆಗೆ ರಾಹುವಿನ ಶಾಂತಿ ಅಂದ್ರೆ ಉದ್ದಿನ ಬೆಳೆಯನ್ನು ದಾನ ಮಾಡ್ತಕ್ಕಂಥದ್ದು, ರಾಹುವಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅಶ್ವತ್ಥ ವೃಕ್ಷವನ್ನ ನೀವು ಬಹಳ ಶ್ರದ್ಧೆಯಿಂದ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಒಂದು 5 ನಿಮಿಷ ಅದು ಕಳೆಪಕ್ಷ ಜಪತಪಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡ್ಕೊಳ್ಳೋದು. ಕೇತುವಿನಿಂದ ಉತ್ತಮ ಫಲ ಇದೆ, ಅದರಿಂದ ಏನು ತೊಂದರೆ ಇಲ್ಲ. ಹಾಗಾಗಿ ಹೆಚ್ಚಿನ ವಿವರಗಳು ಮಾಹಿತಿ ಬೇಕಾಗಿದ್ರೆ ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹೆಚ್ಚು ಹೆಚ್ಚು ಜನಗಳಿಗೆ ಈ ಒಂದು ಸತ್ಯದ ಸಂಗತಿಗಳನ್ನ ಶೇರ್ ಆಗುವುದಕ್ಕೆ ನಮ್ಮ ಜೊತೆಗೆ ನೀವು ಸಹಕರಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.